ಅಣ್ಣ ನಮಸ್ಕಾರ. ನಮಸ್ಕಾರ ಸರ್. ನನಗೆ ನಿಮ್ಮ ಇಲ್ತೊರೆ ಊರನ್ನು ಎಂಟ್ರಿ ಆಗಿ ಈ ರೋಡಲ್ಲಿ ಹೀಗೆ ಹೋಗ್ತಿರ್ಬೇಕಾದ್ರೆ ನಿಮ್ಮ ಸೇಬಿನ ತೋಟ ನೋಡಿ ನಂಗೆ ತುಂಬ ಖುಷಿಯಾಯಿತು. ನನಗೆ ನಿಮ್ಮ ಪರಿಚಯ ಇದೆ, ಆದರೆ ನಮ್ಮ ಕೃಷಿ ಕಟ್ಟೆ ವಾಹಿನಿಯ ವೀಕ್ಷಕರ ಜೊತೆ ನಿಮ್ಮ ಪರಿಚಯ ಮಾಡ್ಕೊತೀರಾ? ನಮ್ಮ ಹೆಸರು ಸ್ವಾತಿ ಅಂತ. ನಮ್ಮ ಯಜಮಾನ್ರ ಹೆಸರು ರಾಮಕೃಷ್ಣ, ಇಲ್ತೊರೆ ಗ್ರಾಮ. ಮುಂಚೆ ನಾವು ರೋಸ್ ಹಾಕಿದ್ವಿ, ಲೇಬರ್ಸ್ ಬರ್ತಿರ್ಲಿಲ್ಲ. ಅದಕ್ಕೆ ಏನು ಮಾಡೋದು ಅಂತ ನಮಗೂ ಇದಾಗ್ತಿತ್ತು. ಮತ್ತು ಯೂಟ್ಯೂಬ್ ನೋಡಿಕೊಂಡು ಆಪಲ್ ಹಾಕಿದ್ವಿ. ಆಪಲ್ ಹಾಕಿದ್ಮೇಲೆ ತುಂಬ ಚೆನ್ನಾಗಿ ಗಿಡ ಎಲ್ಲ ಆಯಿತು, ಮತ್ತು ಆಪಲೆಲ್ಲ ಬಂತು. ಆಪಲ್ ಬಂದಮೇಲಂತೂ ತುಂಬ ಖುಷಿ ಆಗ್ತಿದೆ. ಅದಕ್ಕೆ ಮುಂಚೆ ಸ್ವಲ್ಪ ಬೇಜಾರಾಗ್ತಿತ್ತು ಯಾರೋ ಲೇಬರ್ ಸಿಗ್ತಿದ್ದಕ್ಕೆ. ಬಟ್ ಈಗ ಓನಾಗಿ ನಾವೇ ಯೂಟ್ಯೂಬಲ್ಲಿ ನೋಡ್ಕೊಂಡು ಮಾಡ್ತಾ ಇರೋದಕ್ಕೆ ನಮಗೆ ತುಂಬ ಖುಷಿ ಆಗ್ತಿದೆ. ಮತ್ತು ನನ್ನ ಫ್ರೆಂಡ್ಸ್ ಎಲ್ಲ ತುಂಬ ಅಫಿಷಿಯೇಟ್ ಮಾಡ್ತಾರೆ, ನೀವು ಆಪಲ್ ಬೆಳೆದಿದ್ದೀರಲ್ಲ, ಇಲ್ಲಿ ಬೆಳೆಯೋಕ್ಕಾಗಲ್ಲ, ಕಾಶ್ಮೀರದಲ್ಲಿ ಬೆಳೆಯೋಕ್ಕಾಗೋದು ಅಂತ ಹೇಳ್ಕೊಂಡು ಖುಷಿ ಪಡ್ತಾರೆ. ನನಗೆ ಒಂಥರ ಖುಷಿ ಆಗುತ್ತೆ. ಹೌದು ಮೇಡಮ್, ನೀವು ಮನೆಯಲ್ಲಿ ಕೆಲಸನೂ ಮಾಡ್ತೀರಾ, ಕೃಷಿಯಲ್ಲಿ ನಿಮ್ಮ ಯಜಮಾನರಿಗೆ ಹೆಂಗೆ ಜೊತೆ ಆಗ್ತೀರಾ? ಏನು ಮಾಡಿರಿ ಅಂತ ಇನ್ನೂ ಸ್ವಲ್ಪ ಪ್ರೋತ್ಸಾಹ ತುಂಬ್ತೀನಿ ನಾನು ಅವ್ರಿಗೆ. ಇನ್ನೂ ಚೆನ್ನಾಗಿ ಮಾಡಬೇಕು, ಇನ್ನೂ ಬೇರೆ ಥರ ಯಾವುದಾದ್ರೂ ಅಂದರೆ ಆರ್ಗ್ಯಾನಿಕ್ವಾಗಿ ನಾವೇ ರಸಗೊಬ್ಬರಗಳನ್ನ ಇದು ಮಾಡಿಕೊಂಡು ಬುಡಕ್ಕೆಲ್ಲ ಕೊಟ್ಕೊಂಡು ಇನ್ನೂ ಚೆನ್ನಾಗಿ ಇಂಪ್ರೂವ್ಮೆಂಟ್ ಮಾಡ್ಬೇಕು ಗಿಡನ ಅಂತ. ಅಂದರೆ ಏನು ಮಾಡ್ಕೋಬೇಕಂತ ನೀವು? ನಾವೇ ಏನಂದ್ರಿ, ದನ ಗೊಬ್ಬರ ಮತ್ತು ಅದೇನು ಕುರಿ ಗೊಬ್ಬರ ಬುಡಕ್ಕೆ ಕೊಟ್ಟು ಚೆನ್ನಾಗಿ ಇದು ಮಾಡಿದ್ರೆ ಚೆನ್ನಾಗಿ ಗಿಡ ಆಗುತ್ತೆ, ಚೆನ್ನಾಗಿ ಹಣ್ಣು ಬರುತ್ತೆ. ನೋಡೋದಕ್ಕೂ ತುಂಬ ಖುಷಿ ಅನಿಸುತ್ತೆ. ಮೇಡಮ್, ನಿಮ್ಮ ತವರೂರು ಯಾವುದು? ನಮ್ಮಮ್ಮ ಅವರೂರ ದೊಡ್ಡಮರಳಿ. ಮೇಡಮ್, ನಿಮ್ಮ ತಾಯಿಯವರು ಖುಷಿ ಪಟ್ರಾ? ಹಾಂ, ಅಮ್ಮವರು ತುಂಬ ಖುಷಿ ಪಟ್ಟರು. ನನ್ನ ಮಗಳು ಈ ಥರ ಆಪಲ್ ಹಾಕಿದ್ದಾರೆ ಅಂತ ಅವ್ರು ತುಂಬ ಹೆಮ್ಮೆ ಪಡ್ತಿದ್ದಾರೆ. ನಮ್ಮ ಅಮ್ಮವರು ದ್ರಾಕ್ಷಿ ಮತ್ತು ಟೊಮೆಟೊ ಎಲ್ಲ ಹಾಕ್ತಿದ್ವಿ, ಚಿಲ್ಲರೆ ಬೆಳೆ ಬೆಳೀತಿದ್ವಿ. ಬಟ್ ಆಗೇನು ಅನಿಸ್ತಿರ್ಲಿಲ್ಲ, ಎಲ್ಲ ಕಾಮನಾಗಿ ಬೆಳೀತಿದ್ರಲ್ವ, ಅದಕ್ಕೆ ಏನೂ ಅನಿಸ್ತಿರ್ಲಿಲ್ಲ. ಆಮೇಲೆ ನಾನು ಡಿಗ್ರಿ ಮಾಡಿಕೊಂಡು ಮದುವೆ ಆದೆ ನಮ್ಮ ಯಜಮಾನ್ರನ್ನ. ಆಗ ರೋಸ್ ಹಾಕಿದ್ವಿ, ಅಂದರೆ ಅವರು ಚಿಲ್ಲರೆ ಬೆಳೆ ಇಟ್ಟಿದ್ರು. ಆಮೇಲೆ ನಾನು ಮದುವೆ ಆದಮೇಲೆ ರೋಸ್ ಹಾಕಿದ್ವಿ. ಆಮೇಲೆ ಆ ರೋಸಲ್ಲೂ ಏನು ಅಂಥ ಇದು ಅನಿಸಿಲ್ಲ ನಮಗೆ. ಆಮೇಲೆ ಹಸುಗಳನ್ನ ಕಟ್ಕೊಂಡ್ರೆ, ಒಂದು 10-15 ಹಸು ಕಟ್ಕೊಂಡ್ರಿ, ಅದರಲ್ಲೂ ಏನು ನಮ್ಮ ಪ್ರಾಫಿಟ್ ಬಂದಿಲ್ಲ. ಮತ್ತು ಏನು ಮಾಡೋದು ಅಂತ ಹಾಗೆ ಇದು ಮಾಡಿಕೊಂಡು ಸರ್ಚ್ ಮಾಡಿದಾಗ ಆಪಲ್ ಗಿಡ ನೆಡ್ಬೋದು ಅಂತ ಅಂದ್ಕೊಂಡ್ವಿ. ಬಟ್ ಆಪಲ್ ಹಾಕಿದ್ವಿ, ಅದರಲ್ಲಿ ತುಂಬ ಚೆನ್ನಾಗಿ ನಮಗೆ ಒಳ್ಳೆ ರಿಸಲ್ಟ್ ಬಂತು. ಯಾವ ಥರ ರಿಸಲ್ಟು? ಯಾವ ಥರ ಅಂದರೆ ಚೆನ್ನಾಗಿ ಬಂತು ಕಾಯಿ. ನಾವು ಅಂದ್ಕೊಂಡಿದ್ದಂಗೆ ಇದಕ್ಕಿಂತ ಚೆನ್ನಾಗಿ ಬಂದಿದೆ. ಬಟ್ ಓನಾಗಿ ನಾವೇ ಮಾಡಿದ್ವಿ, ಕಟ್ಟಿಂಗು ಮತ್ತು ಪ್ರತಿಯೊಂದು ಕೆಲಸನೂ ಆಪಲ್ ಗಿಡದಲ್ಲಿ ಯಾರನ್ನೂ ಏನೂ ಮಾಡಿಸ್ದೆ ನಾವೇ ಓನಾಗಿ ನಮ್ಮ ಯಜಮಾನ್ರು ನಾವೇ ಮಾಡ್ಕೊಂಡ್ವಿ ಮನೆಯಲ್ಲಿ. ಅದಕ್ಕೆ ಒಂಥರ ಖುಷಿ ಆಗ್ತಿದೆ. ನಾವೇ ಮಾಡಿಕೊಂಡು ಆಪಲ್ ಬೆಳೆದಿದ್ದೀರಲ್ಲ ನಮ್ಮ ತೋಟದಲ್ಲಿ ಅಂತ ನಮಗೆ ಖುಷಿ ಅನಿಸ್ತಿದೆ. ಡಿಗ್ರಿ ಮಾಡ್ಕೊಂಡಿದ್ರಿ ಅಲ್ವಮ್ಮ? ಮತ್ತೆ ನೀವೊಬ್ಬ ಕೃಷಿಕರನ್ನ ಮದುವೆ ಆಗಿದ್ದೀರಾ. ಈಗ ನಿಮಗೆ ಜೀವನ ಹೇಗೆ ಅನಿಸ್ತಿದೆ ಅಮ್ಮ? ಅದೇ, ನಾನು ಡಿಗ್ರಿ ಮಾಡ್ಕೊಂಡು ಬಂದೆ, ಆದರೂ ನನಗೇನು ಆ ಥರ ಮಾಡಬೇಕು ಈ ಥರ ಮಾಡಬೇಕು ಅಂತ ಏನು ಅನಿಸಿಲ್ಲ. ನನಗೆ ಅಗ್ರಿಕಲ್ಚರ್ ಅಂದರೆ ತುಂಬ ಇಷ್ಟ. ಅದಕ್ಕೆ ಅಗ್ರಿಕಲ್ಚರ್ ಮಾಡಬೇಕು ಅಂತೇಳಿ ಅಗ್ರಿಕಲ್ಚರ್ ಮಾಡಿದ್ದೀವಿ. ನೋಡಿ, ನೀವೇ ನೋಡ್ತಾ ಇರ್ಬೋದು ನಮ್ಮ ತೋಟ ಹೇಗಿದೆ, ಹೆಂಗಿದೆ, ಹಣ್ಣು ಯಾವ ಥರ ಇದೆ ಅಂತೆಲ್ಲ ನೀವೇ ನೋಡ್ತಿರ್ಬೋದು. ಈಗ ನಿಮ್ಮ ಯಜಮಾನ್ರು ಎಲ್ಲೋ ಹೋಗಿರ್ತಾರೆ, ಸಡನ್ನಾಗಿ ಗ್ರಾಹಕರು ಬರ್ತಾರೆ ಆ್ಯಪಲ್ ತೊಗೊಳೋದಕ್ಕೆ, ಆವಾಗ ಹೆಂಗೆ ಮ್ಯಾನೇಜ್ ಮಾಡ್ತೀರಾ? ಅವ್ರು ಬಂದರೆ ನಾನೇ ಇನ್ಫಾರ್ಮೇಷನ್ ಕೊಡ್ತೀನಿ. ನಮ್ಮ ಯಜಮಾನ್ ಇಲ್ಲದೆ ಇರಬೇಕಾದ್ರೆ ನಾನೇ ಇನ್ಫಾರ್ಮೇಷನ್ ಕೊಟ್ಟು ತೋಟ ಎಲ್ಲ ವಿಸಿಟ್ ಹಾಕ್ಸ್ಕೊಂಡು ಅವ್ರಿಗೆ ಯಾವ ಥರ ಹಣ್ಣು ಬೇಕು ಅಂತ ನಾನೇ ಎಲ್ಲ ಕಿತ್ಕೊಟ್ಕೊಂಡು ಎಲ್ಲ ಮಾಡಿಕೊಡ್ತೀನಿ. ಅವ್ರಿಗೆ ಏನೇ ಇದ್ದಿದ್ರೂ ನಾನೇ ಅವ್ರಿಗೆ ರೆಫರೆನ್ಸ್ ಮಾಡ್ತೀನಿ. ನಿಮ್ಮ ಬಿಡುವಿನ ವೇಳೆನ ಹೆಂಗೆ ಕಳಿತೀರಾ? ಬರೀ ಮೊಬೈಲು TV ಅಂತಲೇ ಇರ್ತೀರೋ ಹೇಗೆ? ಇಲ್ಲ, ನಾನು ಆ್ಯಕ್ಚುಲಿ ಬಂದು ತೋಟದಲ್ಲಿ ಓಡಾಡಿಕೊಂಡು ಹಣ್ಣೆಲ್ಲ ತಿನ್ಕೊಂಡು ಯಾವ ಥರ ಏನು ರೋಗ ಇದೆ, ಯಾವ ಥರ ಹಣ್ಣು ಎಲ್ಲೇನಾಗಿದೆ ಅಂತೆಲ್ಲ ತೋಟ ಎಲ್ಲ ವಿಸಿಟ್ ಮಾಡಿಕೊಂಡು ಓಡಾಡಿಕೊಂಡು ಇರ್ತೀನಿ, ನೋಡ್ತೀನಿ, ಮತ್ತು ಗೈಡ್ ಮಾಡ್ತೀನಿ ನಮ್ಮ ಯಜಮಾನ್ರಿಗೆ. ಅಣ್ಣ, ನಿಮ್ಮ ಮನೆಯವರು ನಿಮ್ಮ ಕೃಷಿಯಲ್ಲಿ ಯಾವಾಗಲೂ ಜೊತೆ ಇರ್ತಾರಲ್ವಾ, ನಿಮ್ಗೇನು ಅನಿಸ್ತಾ ಇದೆ ಈಗ? ನಮಗೂ ತುಂಬ ಖುಷಿ ಆಗುತ್ತೆ. ನನಗೂ ಸಪೋರ್ಟಾಗಿ ಇದು ಮಾಡಿಕೊಡ್ತಾರೆ. ಖುಷಿ ಅನಿಸ್ತದೆ. ಅಣ್ಣ, ಈ ಬೇರೆ ಬೇರೆ ಕಡೆಯಿಂದ ಅಥವಾ ಈ ಬೆಂಗಳೂರು ಕಡೆಯಿಂದ ಏನು ಬರ್ತಾರೆ ಗ್ರಾಹಕರು, ಇವ್ರು ಬರೋದೇ ಹೆಚ್ಚಾಗಿ ವೀಕೆಂಡ್ಸಲ್ಲಿ. ಅವರಿಗೆ ಏನು ಕಿವಿಮಾತನ್ನು ನೀವು ಹೇಳ್ತೀರಾ? ಅವರು ಎಲ್ಲೋ ಕಾಶ್ಮೀರದಾಗ ಹೋಗಿ ಕಿತ್ಕೊಂಡು ತಿನ್ನಬೇಕು ಅನ್ನೋ ಇವರು ಅಲ್ಲಿ ಹೋಗಿ ತಿನ್ನೋಕ್ಕಾಗಲ್ಲ. ಎಲ್ಲೋ ವೀಕೆಂಡ್ಸಲ್ಲೆಲ್ಲ ಎಲ್ಲೆಲ್ಲೋ ಹೋಗೋ ಬದಲು ಬಂದು ನಮ್ಮ ತೋಟಕ್ಕೆ ವಿಸಿಟ್ ಮಾಡಿ, ಒಳ್ಳೆ ನೇಚರ್ ಚೆನ್ನಾಗಿದೆ, ಬಂದು ಅವ್ರ ಮಕ್ಕಳನ್ನ ಕರ್ಕೊಂಡು ಬಂದು ಕಾಯಿ ಕಿತ್ಕೊಂಡು ಟೇಸ್ಟ್ ಮಾಡಿ ಫಾರ್ kg 150 ತೊಗೊಂಡು ಹೋಗ್ಬೋದು. ಏನಾದರೂ ಕನ್ಸೆಷನ್ ಇದೆಯಾ ಜಾಸ್ತಿ ತೊಗೊಂಡ್ರೆ? ಜಾಸ್ತಿ ತೊಗೊಂಡ್ರೆ ಸ್ವಲ್ಪ ಕಡಿಮೆ ಮಾಡಿ ಕೊಡ್ತೀವಿ. ನಮಗೂ ಬೇಕಲ್ವಾ, ಗಿಡ ಎಲ್ಲ ಹಾಕಿ ನಾವು ಕಷ್ಟಪಟ್ಟಿರ್ತೀರಲ್ವಾ,
ಆದರೆ ಸ್ವಲ್ಪ ಕಡಿಮೆ ಮಾಡ್ಕೊತೀವಿ. ಅವ್ರಿಗೂ ಖುಷಿ ಆಗಬೇಕು, ತೋಟದಲ್ಲಿ ಈ ಥರ ಹಿಂಗೆ ಹೋಗಿದ್ವಪ್ಪ, ಚೆನ್ನಾಗಿತ್ತು, ಚೆನ್ನಾಗಿ ಮಾಡಿದ್ದಾರೆ ಅಂತ ಅವರು ಖುಷಿ ಪಡ್ತಾರೆ. ಅವ್ರ ಮಕ್ಳಿಗೂ ಅಗ್ರಿಕಲ್ಚರ್ ಬಗ್ಗೆ ಹೆಂಗೆ ಏನು ಅಂತ ಅವರು ಸ್ವಲ್ಪ ಮಕ್ಕಳಿಗೆಲ್ಲ ಹೇಳ್ತಾರಲ್ವಾ. ಯಾವ ಸ್ಟೇಜ್ ಕಾಯಿಗಳನ್ನ ಅವರು ಸ್ವತಃ ಕಿತ್ಕೋಬಹುದು? ಅದು ರೆಡ್ ಕಲರ್ ರೆಡ್ ಬಂದಿರೋ ಕೇಳಬೇಕು. ಇದು HRM ಏನಾದರೆ ರೆಡ್ ಬಂದಿರೋ ಕೇಳಬೇಕು. ಡಾರ್ಕ್ ಸೆಟ್ ಗೋಲ್ಡಾಗ ಗ್ರೀನ್ ಕಲರ್ ಕಾಯಿ ಕಿತ್ಕೊಬೋದು. ನೋಡಿ ಈ ಥರ ರೆಡ್ ಬಂದಿರೋ ಕಾಯಿಗೆ ಕೀಳ್ಬೋದು. ಮುಕ್ಕಾಲು ಭಾಗ ರೆಡ್ ಅನಿಸ್ತೈತೆ. ಡಾರ್ಕ್ ಸೆಟ್ ಗೋಲ್ಡು ಸ್ವಲ್ಪ ಗ್ರೀನಿಶ್ ಆಗಿರ್ತದೆ, ಸ್ವಲ್ಪ ಗೋಲ್ಡನ್ ಕಲರ್ ಬಂದಿರ್ತವೆ. ನೋಡಿ ಈ ಥರದವು ಕೀಳ್ಕೊಬೋದು. ಒಂದು ಕಾನ್ಸೆಪ್ಟ್ ಇದೆ, ಆಪಲ್ ಪಿಕ್ಕಿಂಗ್ ಟೂರಿಸಮ್ ಅಂತ. ಮಕ್ಕಳನ್ನ ಕರ್ಕೊಂಬಂದು ಸಿಟಿಗಳಿಂದ ಬರ್ತಾರೆ, ಮಕ್ಕಳನ್ನ ಕರ್ಕೊಂಬನ್ನಿ ನಮ್ಮ ತೋಟಕ್ಕೆ, ಯಾವ ಥರ ಹೆಂಗೆ ಏನು ಅಂತ ನಾವು ತಿಳುವಳಿಕೆ ಮಾಡ್ತೀವಿ, ಅವ್ರಿಗೆ ಹೇಳ್ಕೊಡ್ತೀವಿ. ಮತ್ತು ಟೇಸ್ಟ್ ಮಾಡ್ಬೋದು. ಮಕ್ಕಳು ಖುಷಿ ಪಡ್ತಾರೆ ನಮ್ಮ ತೋಟಕ್ಕೆ ಬಂದಾಗ. ಅವರೇ ಹೇಳ್ತಾರಪ್ಪ ನಾವು ಆಗ ಮಾಡಬೇಕು ಈಗ ಮಾಡಬೇಕಪ್ಪ ಅಂತ ಹೇಳ್ತಾರೆ ಅವರು ತಂದೆಯವ್ರಿಗೆ, ಅವ್ರ ಅಮ್ಮಂದ್ರಿಗೆ. ಎಷ್ಟೋ ಜನ ನಮ್ಮ ತೋಟಕ್ಕೆ ಬಂದಾಗ ಅವ್ರು ಹೇಳಿದ್ದಾರೆ, ಮಕ್ಕಳು ಎಲ್ಲ ಹೇಳಿದ್ದಾರೆ, ಅಪ್ಪ ನಾವು ಆಗಬೇಕು, ನಾವು ತೋಟ ಮಾಡಬೇಕಪ್ಪ, ಅಗ್ರಿಕಲ್ಚರ್ ಮಾಡಬೇಕಪ್ಪ. ಅವ್ರು ತುಂಬ ಖುಷಿ ಪಡ್ತಾರೆ ತೋಟಕ್ಕೆ ಬಂದರೆ. ನಮ್ಮನ್ನೇ ಕೇಳ್ತಾರೆ ಏನಂತಂದರೆ ನಿಮಗೆ ಖುಷಿ ಆಗ್ತಿಲ್ವಾ ಅಂತಾರೆ. ಬಟ್ ನಮಗಂತೂ ತುಂಬ ಖುಷಿ ಅಂದರೆ ಖುಷಿ. ಬೈಲಿ ಹಾಂ ಬೈಲಿ ಬಾ. ಬೈಲಿ ನಮ್ಮ ತೋಟದಲ್ಲಿ ನಾವಿಲ್ಲ ಅಂದರೂ ಪರವಾಗಿಲ್ಲ, ನಮ್ಮ ರಾಣಿ ಕಾಯ್ಕೊಂಡಿರುತ್ತೆ ತೋಟಕ್ಕೆ. ಬಂದವ್ರಿಗೇನು ಕಚ್ಚಲ್ಲ, ಏನೂ ಮಾಡಲ್ಲ. ಬಟ್ ಅದು ಎನ್ಕರೇಜ್ ಮಾಡುತ್ತೆ ಜನಗಳಿಗೆ. ಬಂದರೆ ಅವರೇ ಓಡಾಡ್ಕೊಂಡು ನೋಡ್ಕೊಂಡು ತಿನ್ಬಿಟ್ಟು ತಗೊಂಡು ಹೋಗ್ಬೋದು ಅಂತ. ಕಾಯಿ ಟೇಸ್ಟ್ ಮಾಡಿ ತಗೊಂಡು ಹೋಗ್ಬೋದು. ಅವರೇ ತಗೊಂಡು ಹೋಗ್ಬೋದು. ಹಾಯ್, ನಾನು ನಿಮ್ಮ ಕೃಷಿಕಟ್ಟೆ ಚಂದ್ರಮೋಹನ್. ಸಮಸ್ತ ವೀಕ್ಷಕರಿಗೆ ಧನ್ಯತಾಪೂರ್ವಕ ನಮಸ್ಕಾರಗಳನ್ನು ತಿಳಿಸುತ್ತೇನೆ. ಕೃಷಿಯೇತರ ವಿಷಯಗಳು, ನಮ್ಮ ಕಲೆ, ಸಂಸ್ಕೃತಿ ಮುಂತಾದ ವಿಷಯಗಳ ಕುರಿತಾಗಿ ಸಾಕ್ಷ್ಯಚಿತ್ರಗಳ ಬಿತ್ತರಿಸುವ ನಮ್ಮ ಕಾಯಕಕ್ಕೆ ಬೆಂಬಲವಾಗಿ ನಿಂತ ನಿಮ್ಮ ಪ್ರೋತ್ಸಾಹದಿಂದಾಗಿ ನಮ್ಮನ್ನು ಇಲ್ಲಿಯವರೆಗೆ ಕರೆದು ತಂದಿದೆ. ನಿಮ್ಮ ಪ್ರೋತ್ಸಾಹ ಸದಾ ಹೀಗೆ ಇರಲಿ. ತಮ್ಮಲ್ಲಿ ವಿನಂತಿಸಿಕೊಳ್ಳುವುದು ಏನೆಂದರೆ, ನಮ್ಮ ವಾಹಿನಿಯ ತಂಡ ಸಮಸ್ತ ಕರ್ನಾಟಕದ ಕೃಷಿ ಸಮುದಾಯವನ್ನು ತಲುಪಲು ನಮಗೆ ಹೆಚ್ಚಿನ ಬೆಂಬಲದ ಅವಶ್ಯಕತೆ ಇರುವುದರಿಂದ ನಮ್ಮ ಚಾನಲ್ನಲ್ಲಿ ಜಾಯಿನ್ ಎಂಬ ಬಟನ್ನನ್ನು ಹೊಸದಾಗಿ ಸೇರ್ಪಡೆ ಮಾಡಲಾಗಿದೆ. ಇದರಲ್ಲಿ ತಮಗೆ ಇಚ್ಛಿಸಿದ ಸದಸ್ಯತ್ವ ಅಥವಾ ಮೆಂಬರ್ಶಿಪ್ಪನ್ನು ಆಯ್ಕೆ ಮಾಡಿಕೊಂಡು ನಮ್ಮ ಕಾಯಕಕ್ಕೆ ನೀವು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಬೆಂಬಲ ನೀಡಬಹುದು. ಇಲ್ಲವಾದಲ್ಲಿ ಏನೂ ತೊಂದರೆ ಇಲ್ಲ, ಸಬ್ಸ್ಕ್ರೈಬ್ ಬಟನ್ ಇದ್ದೇ ಇದೆ. ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ ವಿಡಿಯೋಗಳನ್ನು ವೀಕ್ಷಿಸಬಹುದು. ತಮ್ಮೆಲ್ಲರ ಪ್ರೋತ್ಸಾಹಕ್ಕೆ ನಾವು ಸದಾ ಚಿರಋಣಿಗಳಾಗಿರುತ್ತೇವೆ. ಧನ್ಯವಾದಗಳು.